ಬರೀ 14,000 ಉಳಿಯುತ್ತೆ ಕಣೋ. ಅಷ್ಟೇ ನಮ್ಮ ಕೈಗೆ ಸಿಗತ್ತು. ಅಯ್ಯ, ಆ 14,000ದಲ್ಲಿ ಮನೆ ಬಾಡಿಗೆ 5, ರೇಷನ್ 3, ಹಳೆ ಚೀಟಿ 3, ಉಳ್ಕೊಳ್ಳೋ 3,000ದಲ್ಲಿ ನನ್ನ ಮದುವೆ ಹೆಂಗೋ ಮಾಡ್ತೀಯಾ? ನಾನು ಮಾಡ್ತೀನಿ, ಸುಮ್ಮನಿದೆ. ಸಂಜು, ಆ 3,000 ನಂಗೆ ಕೊಟ್ಬಿಡೋ, ನಾ ಅದನ್ನ ಸೇರಿಗೆ ಹಾಕ್ತೀನಿ. ಸೇರ್ಗಾಕಿ ಒಂದೇ ವಾರಕ್ಕೆ ಡಬಲ್ ಮಾಡ್ತೀನಿ. 6,000ನ 12,000, 12,000ನ 24,000, 24,000ನ 48,000, 48,000ನ 96,000, 3 ತಿಂಗಳಲ್ಲಿ 1 ಲಕ್ಷ ವಾಪಸ್ ಕೊಟ್ಬಿಡ್ತೀನಿ. ಅದಿನ್ನೆಂತ ಸೇರಮ್ಮ ಇದು? ಇದ್ರಲ್ಲಿ ದುಡ್ಡು ಹಾಕಿದ್ರೆ ಡಬಲ್ ಹೆಂಗಾಗತ್ತೆ? ದಡ್ಡ, ಈ ಸೇರಲ್ಲ ಕಣೋ ನಾನು ಹೇಳಿದ್ದು. ಸೇರು ಸೇರು, ಅದರದ್ದೇ ಮಾರ್ಕೆಟ್ ಇರುತ್ತಲ್ಲ, ಆ ಸೇರು. ಯಪ್ಪ, ಅದು ಸೇರಲ್ಲ ತಾಯಿ, ಶೇರು. ಅದನ್ನೇ ನಾನು ಹೇಳಿದ್ದು. ಅದಕ್ಕೆ ದುಡ್ಡು ಹಾಕೋಣ. ಹಾಕೋಣ. ಜೊತೆಗೆ 3 ನಾಮನೂ ಹಾಕೊಳ್ಳೋಣ. ಹೋಗ, ಬೇಗ ಶ್ರೀಮಂತರಾಗೋಣ ಅಂತಂದ್ರೆ ಆಡ್ಕೋತೀಯಾ? ಅಮ್ಮ, ಒಂದಾದ್ಮೇಲೆ ಒಂದು ಮೆಟ್ಲು ಹತ್ಬೇಕಣಮ್ಮ. ಸಡನ್ ಆಗಿ ಮೇಲೆ ಹೋಗೋದಕ್ಕೆ ದೇವರು ನಮ್ಗೇನು ರೆಕ್ಕೆ ಕೊಟ್ಟಿಲ್ಲ, ಬಲವಾಗಿರೋ ಕಾಲು ಕೊಟ್ಟಿದ್ದಾನೆ. ಹತ್ತೋ ಮಗನೆ ಅಂತ ನಿಧಾನ ಕತ್ತಣ. ಅಷ್ಟ್ರಲ್ಲಿ ನಂಗೆ ವಯಸ್ಸಾಗಿರುತ್ತೆ. ನನ್ಗೂ ವಯಸ್ಸಾಗಿರುತ್ತೆ. ಯಾವ ಗಂಡು ನೋಡಕ್ ಬರಲ್ಲ. ಯಾವ ಗಂಡು ಯಾಕೆ ಬೇಕು? ನಿಮ್ಮ ಅತ್ತೆ ಮಗನೇ ಇದಾನಲ್ಲ ಸುಂದ್ರ. ಅವನಿನ್ ಪುಕ್ಸಟೆ ಮದುವೆ ಆಗ್ಬಿಡ್ತಾನ? ಅವನು ದುಡ್ಡು ಕೇಳ್ತಾನೆ. ನಿಮ್ಮಿ, ಇವನು ನೆಚ್ಕೊಂಡ್ರೆ ಆಗೋದಿಲ್ಲ ಕಣೆ. 1 ನಿಮಿಷ ಇರೋ. ಇಲ್ಲಿ ನೋಡು ನಿಮ್ಮಿ, ಇದರಲ್ಲಿ ಎಲ್ಲೆಲ್ಲಿ ನಿಧಿ ಇದೆ, ಯಾವ್ಯಾವ ಮಂತ್ರಕ್ಕೆ ಎಂಥ ನಿಧಿ ಸಿಗುತ್ತೆ ಎಲ್ಲ ಬರ್ದಿದೆ ಕಣೆ. ಇದನ್ನು ಫಾಲೋ ಮಾಡಿದ್ರೆ ಒಳ್ಳೆ ನಿಧಿ ಸಿಕ್ಕಿ ಬೇಗ ಸಾವುಕಾರ ಆಗ್ಬೋದು. ಹೌದಾ? ಇಲ್ಲಿ ನೋಡೋಣ. ಸುಸ್ತಾಗಿ ಬಂದಿದ್ದೀನಿ, ಕಾಫಿ ಕೊಡೋದು ಬಿಟ್ಟು ಏನಮ್ಮ ನಿಂದು? ಹೋಗೋ, ಹಾಲಿಲ್ಲ. ಈ ಮಂತ್ರ ಓದೆ. ಕಾವೇರಿ ನಿಂತ್ಕೋ, ನಿಂತ್ಕೋ ಕಾವೇರಿ. ಕಾವೇರಿ ಕಾವೇರಿ ಸುಸ್ತಾಗೋಯ್ತು. ಈಗಲಾದ್ರೂ ತಿರುಗು ಕಾವೇರಿ. ನನಗೋಸ್ಕರ ಪ್ಲೀಸ್. ಪ್ಲೀಸ್ ಕಾವೇರಿ, ಮುಖ ತೋರಿಸು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.